ಬಿ ಟಿ ಡಿಯಾಗ ಅಲ್ಲಿ ಹೆಗ್ಗಣ ಸೇರಾವಲ್ಲಿ ಹೆಗ್ಗಣ ಹೊರಗೆ ಹಾಕ್ರಿ, ಅಲ್ಲಿ ಅಡ್ಡಾಡಿ ಚಪ್ಪಲ್ ಹರಿಯಾಕತ್ತಾವು. ಅವ್ರಿಗೆಲ್ಲ ಲೋಕಾಯುಕ್ತರಿಗೂ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೋತಾ ಇದ್ದೀನಿ, ನೀವೆಲ್ಲ ಅವ್ರದ್ದು ಫೈಲ್ ಚೆಕ್ ಮಾಡಿರಿ. ಯಾರ್ಯಾರಿಗೋ ಏನೇನೋ ಕೊಟ್ಬಿಟ್ಟಾರ ಅವರು, ಎದಕ್ಕೆ ಕೊಡ್ತಾ ಇಲ್ಲ ಏನು ಅಂತಂದು ಜನಪ್ರತಿನಿಧಿಗಳಾದವರು ವಾರಕ್ಕೆ ಒಂದೇ ಒಂದು ತಾಸು ಅಲ್ಲಿ ಹೋಗಿ ಕುಂತ್ರೆ ಸಮಸ್ಯೆ ಒಂದು 50% ಬಗೆಹರಿತಾವೆ. ಬಾಗಲಕೋಟೆಯ BTDAಗೆ ಸಂಬಂಧಪಟ್ಟಂತೆ ಘನಶ್ಯಾಮ್ ಬಾಂಡ್ಗೆ ಅವರು ಸಾಮಾಜಿಕ ಹೋರಾಟಗಾರರು ಹಾಗೆ ಸಾಮಾಜಿಕ ಚಿಂತನೆ ಉಳ್ಳಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇವತ್ತು ಅನೇಕ ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮದೇ ಆಗಿರುವಂತಹ ಮುಂಚೂಣಿ ಸ್ಥಾನವನ್ನು ಹೊಂದಿರುವಂತಹ ಘನಶ್ಯಾಮ್ ಬಾಂಡ್ಗೆ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಬಾಗಲಕೋಟೆಯಲ್ಲಿ BTDAಗೆ ಸಂಬಂಧಪಟ್ಟಂತೆ ಸರ್ ತಾವು ಧ್ವನಿ ಎತ್ತಿದ್ರಿ. ಸರ್ BTDA ಅಂದ ತಕ್ಷಣವೇ ಜನರು ಎಲ್ಲೋ ಒಂದು ಕಡೆ ಒಂದು ಮಂದ ನಗೆಯನ್ನು ಬೀರ್ತಿದ್ದಾರೆ ಸರ್, ಏನಂತ ಸರ್ ಇದು? ಭ್ರಮ ನಿರಸೆ ಆಗೈತೆ ಎಲ್ಲರಿಗೂ. BTD ಅಂತಂದರೆ 1964 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ ಹಾಕಿದಾಗ ಏನಪ್ಪ ನಾವು ಜೀವ ತ್ಯಾಗ ಮಾಡಿದರೂ 4 ಮಂದಿ ರೈತರಿಗೆ ಒಂದು ನೀರಿಂದ ಅನುಕೂಲ ಆಕೈತೆ ಅಂತ ನಾವೆಲ್ಲ ಖುಷಿ ಪಟ್ಟಿದ್ವಿ. ಅವಾಗಲಿಂದ ಇವತ್ತಿನವರೆಗೂ ಅಂದರೆ 64 ಅಂತಂತಂದರೆ 36 + 25 61-62 ವರ್ಷದಿಂದ ನಮ್ಮ ಬವಣೆ ಏನು ತಪ್ಪಿಲ್ಲ. ಯಾವುದಾದ್ರೂ ಒಂದು ರೀತಿಯಿಂದ BTD ನಮಗೆ ಸಂತಸಕ್ಕೆ ತೊಂದರೆ ಕೊಡ್ತಾನೆ ಬಂದಿದೆ. ಇವತ್ತು ಹಕ್ಕುಪತ್ರ ಆಗಿರ್ಬೋದು, NOC ಆಗಿರ್ಬೋದು, ನಮ್ಮ ಹಕ್ಕನ್ನು ಕೇಳಕ್ಕೆ ಹೋದರೆ ಅತಿ ಕೆಟ್ಟ ರೀತಿಯಿಂದ ನೋಡುವಂಥದ್ದಾಗ್ಬೋದು. ಇವತ್ತು ಏನಾಗೈತಪ್ಪ ಅಂತಂದರೆ ಇವತ್ತು ನಿಮಗೆ ಹೇಳುವಂಥ ಉದ್ದೇಶ ಏನಂತಂದರೆ ಈ ಖಾತಾ ಮೊದಲು ಈ ಖಾತಾ ಇರಲಿಲ್ಲ. ಅದು ಜನರಿಗೆ ಪಾಪ ಸಂತಸದ್ರಿಗೆ ಈ ಖಾತಾ ಆ ಖಾತಾ ಯಾವುದೂ ಗೊತ್ತಿಲ್ಲ ಅವ್ರಿಗೆ. ಪಾಪ ಒಂದು ಆಸ್ತಿ ಮಾರಿಬಿಟ್ಟಿರ್ತಾರೆ, ಲಗ್ನ ಇರ್ತದೆ ಮನ್ಯಾಗ, ಮಕ್ಕಳದ್ದು ಲಗ್ನ ಇರ್ತೈತಿ, ಏನೋ ಆಸ್ತಿ ಮಾರಿರ್ತೀನಿ, ಒಂದು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿರ್ತಾನೆ, ಆಮ್ಯಾಗ 1 ತಿಂಗಳು ಬಿಟ್ಟು ಕೊಟ್ಟಿರ್ತಾನೆ. ಅವಾಗ ಈ ಖಾತಾ ನಮಗೇನೂ ಗೊತ್ತಿರೋಂಗಿಲ್ಲ. ನಾವು ಕಲ್ಯಾಣ ಮಂಟಪ ಎಲ್ಲ ಬುಕ್ ಮಾಡ್ತೀವಿ, ಮಂದಿಗೆಲ್ಲ ಹೇಳಿರ್ತೀವಿ, ಡೇಟ್ ಎಲ್ಲ ಫಿಕ್ಸ್ ಮಾಡ್ತೀವಿ. ಅವಾಗ ಈ ಖಾತಾ ಸಮಸ್ಯೆ ಬಂದಾಗ ಎಷ್ಟೋ ಸಮಸ್ಯೆ ಆಗಿಬಿಟ್ಟಾವು. ಲಗ್ನಗಳು ನಿಂತು ಹೋಗ್ಯಾವ. ಅಲ್ಲಿ ಕೊಟ್ಟಂತಕ್ಕಂಥ ಕಲ್ಯಾಣ ಮಂಟಪ ರೊಕ್ಕ ಕೊಟ್ಟಂತಕ್ಕಂಥ ಅವರು ಹೊಳ್ಳಿ ಕೊಡೋಂಗಿಲ್ಲ. ಈ ರೀತಿ ಇವತ್ತು ಶಿಕ್ಷಣಕ್ಕೆ ಎಜುಕೇಷನ್ಗೆ ನಾವು ಮೆಡಿಕಲ್ಲು BE ಕಲಿಬೇಕಾದ್ರೂ ದೊಡ್ಡ ಪ್ರಮಾಣದಾಗ ರೊಕ್ಕ ಬೇಕಾಗ್ತದೆ. ನಾವು ಒಂದು ಆಸ್ತಿ ಪ್ಲಜ್ ಮಾಡಿ ಕೊಡಬೇಕಾದ್ರೂ ಈ ಖಾತಾ ಅಂತಾರೆ, ಆಸ್ತಿ ಮಾರಬೇಕಾದ್ರೂ ಈ ಖಾತಾ ಅಂತಾರೆ. ನಮ್ಮ ಸಂತರಿಗೆ ಇವು ಏನೂ ಗೊತ್ತಿಲ್ಲ. ಆದರೆ ಕಳೆದ ಒಂದು 6 ತಿಂಗಳಿಂದ ಭಾಳಷ್ಟು ಕಷ್ಟದಲ್ಲಿ ಇವತ್ತು ಈ ಖಾತಾ ತೊಂದರೆ ಆಗ್ತಾಯಿದೆ. ಇವತ್ತು ಮೊದಲು ಏನಿತ್ತಪ್ಪ ಅಂತಂದರೆ ನೀವು ಇಡೀ ರಾಜ್ಯದಾಗ ಏನಾರು ಮಾಡಿರಿ, ಆದರೆ ಬಾಗಲಕೋಟೆ ನವನಗರ ಬಂದಾಗ ಒಂದು ವಿಶೇಷ ಸ್ಥಾನಮಾನ ಕನ್ಸಿಡರ್ ಮಾಡಿ ನಿಮ್ದೇನು ಹೈ ಟೆಕ್ನಾಲಜಿ ಬಂದಾಗ ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಈ ಖಾತಾ ಕೊಡೋದು ವ್ಯವಸ್ಥೆ ಬಂದಾಗ ನೀವು ಈ ಖಾತಾ ಸ್ಟಾರ್ಟ್ ಮಾಡಿರಿ. ಆದರೆ ಜನರಿಗೆ ಗೋಳಾಡಿಸ್ಬೇಡ್ರಿ ಅಂತಂದು ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಸರ್, ಈಗ ಕಳೆದ ಸುಮಾರು ವರ್ಷಗಳಿಂದ BTDAದ ಇದೇ ಸಮಸ್ಯೆಗಳನ್ನ ಹೇಳ್ತಾರೆ. ಈ ಖಾತೆ ಒಂದೇ ಅಂತಲ್ಲ, ಬೇರೆ ಬೇರೆ ಸಮಸ್ಯೆಗಳು ಈಗ ಕ್ಲೀನಿಂದ ಹಿಡ್ಕೊಂಡು ಎಲ್ಲ ಥರದ ಸಮಸ್ಯೆಗಳು BTDA ಮೇಲೆ ಇದ್ದಾವೆ ಸರ್. ಏನು ಸರ್ ಚೇಂಜ್ ಆಗ್ತಾ ಇಲ್ವಾ? ಏನು ಸಮಸ್ಯೆ ಇದೆ ಮುಖ್ಯವಾಗಿ? ಏನು ರಾಜಕೀಯದ ಒಂದು ಕೊರತೆ ಇದೆಯಾ? ಇಚ್ಛಾಶಕ್ತಿ ಏನಾದರೂ ಕೊರತೆ ಇದೆಯಾ? ಹೆಂಗೆ ಸರ್? ರಾಜಕೀಯ ಇಚ್ಛಾಶಕ್ತಿ ಅಂತಂದರೆ ಇಲ್ಲಿ ಜನಪ್ರತಿನಿಧಿಗಳು ಅಲ್ಲಿ ಹೋಗಿ ಕೂಡಬೇಕದು. ಅಲ್ಲೇನು ಹೋಗಿ ಕೂಡಬಾರ್ದು ಕೇಳಬಾರ್ದು ಅಂತ ಏನಿಲ್ಲ. ಇವತ್ತು ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಇಲಾಖೆಗೆ ಹಾಸ್ಟೆಲ್ಗೆ ಭೇಟಿ ಕೊಡ್ತಾರೆ, ಇನ್ನೊಂದು ಕಡೆ ಎಲ್ಲರೂ ತೊಂದರೆ ಆದರೆ ಹೋಗಿ ಭೇಟಿ ಹಂಗೆ ಕೊಡ್ತಾರೆ. ಹಾಗೆ ಯಾಕಪ್ಪ ಇವ್ರದ್ದು ಹಡಪದವ್ರದ್ದಾಗಲಿ, ಹಬೀಬ್ ಅವ್ರದ್ದಾಗಲಿ, ಬಿಸ್ತಾಳ್ ಅವ್ರದ್ದು ಫೈಲ್ ಯಾಕೆ ಇಟ್ಕೊಂಡು ಅಡ್ಡಾಡಕತ್ತಿ ಅಂತ ಎದಕ್ಕೆ ಕೊಡ್ತಾ ಇಲ್ಲ ಏನು ಅಂತಂದು ಜನಪ್ರತಿನಿಧಿಗಳಾದವರು ವಾರಕ್ಕೆ ಒಂದೇ ಒಂದು ತಾಸು ಅಲ್ಲಿ ಹೋಗಿ ಕುಂತ್ರೆ ಸಮಸ್ಯೆ ಒಂದು 50% ಬಗೆಹರಿತಾವೆ. ಜನಪ್ರತಿನಿಧಿಗಳಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ರಾಜಕಾರಣಿಗಳಲ್ಲಿ ಹೋಗಬಾರ್ದಂತ ಏನಿಲ್ಲ. ಮತ್ತು ನಾವು ಚುನಾವಣೆ ಬಂದಾಗ ಎಲ್ಲರ ಕಡೆಯೂ ಹೋಗ್ತೀವಿ, ಏನೇನೋ ಸರ್ಕಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇದೊಂದು ದೊಡ್ಡ ಸರ್ಕಸ್. ಸಾವಿರಾರು ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗೈತಿ. ಇಲ್ಲಿ ನೀವು ಕೂಡ ಒಂದು ಸರ್ಕಸ್ ಮಾಡ್ತಿರೋ, ಅವ್ರಿಗೇನು ಪರಿಹಾರ ಮಾಡ್ತಿರೋ ಗೊತ್ತಿಲ್ಲ. ಜನಪ್ರತಿಗಳದ್ದು ಅಷ್ಟೇ ಜವಾಬ್ದಾರಿ ಇರ್ತೈತಿ. MLA ಆದವ್ರದ್ದಾಗಲಿ, MLC ಅವ್ರದ್ದಾಗಿರೋದು, MP ಆದವ್ರದ್ದಾಗಲಿ, ಅವ್ರದ್ದು ಜವಾಬ್ದಾರಿ ಇರ್ತೈತಿ. ನನಗೆ ಸಂಬಂಧ ಇಲ್ಲ ಅಂತ ಅನ್ನಕ್ಕೆ ಬರೋಂಗಿಲ್ಲ ಅವರು. ಯಾಕಂದರೆ ನೀವೊಬ್ಬ ಜನಪ್ರತಿನಿಧಿ ಅಂತ ಹೇಳಿದ್ವಿ ನಾವು. ಇದು ನೀ BTD ಜನಪ್ರತಿನಿಧಿ, ನೀ ಆ ಬ್ಯಾಂಕಿನ ಪ್ರತಿನಿಧಿ, ನೀ ಬುಡಾ ಪ್ರತಿನಿಧಿ, ಮುನ್ಸಿಪಾಲ್ಟಿ ಪ್ರತಿನಿಧಿ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಅದು ಜನಪ್ರತಿ ಅಂದರೆ ಜನಪ್ರತಿ, ಹೋರಾಟಗಾರ ಅಂದರೆ ಹೋರಾಟಗಾರ. ಸುಮ್ಮನೆ ನಾವು ಹೋರಾಟಗಾರ ಅಂತ ಲೇಬಲ್ ಹಾಕ್ಕೊಂಡು, ಸಾಮಾಜಿಕ ಹೋರಾಟಗಾರ ಅಂತ ಲೇಬಲ್ ಹಾಕ್ಕೊಂಡು ಅಲ್ಲ. ಅಟ್ಲೀಸ್ಟ್ ಒಂದು 50% ಕೆಲಸ ಮಾಡಬೇಕು. ನಮ್ಮ ಆತ್ಮ ತೃಪ್ತಿಕರ ಮಾಡಿರಿ, ಅವ್ರ ಸಂತೋಷಕರ ಮಾಡಿರಿ ಅಂದ ಜನ ನಿಮಗೆ ಮೆಚ್ತಾರೆ.
ಸುಮ್ಮನೆ ಜನಪ್ರತಿ ಅಂತ ಜನಪ್ರತಿ ಆಗೋದಿಲ್ಲ. ಬಿ ಟಿ ಡಿ ಆಗಲ್ಲಿ ಹೆಗ್ಗಣ ಸೇರಾವಲ್ಲಿ ಹೆಗ್ಗಣ ಹೊರಗೆ ಹಾಕ್ರಿ, ಅಲ್ಲಿ ಅಡ್ಡಾಡಿ ಚಪ್ಪಲ್ ಹರಿಯಾಕತ್ತಾವು. ಅವ್ರಿಗೆಲ್ಲ ಲೋಕಾಯುಕ್ತರಿಗೂ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೋತಾ ಇದ್ದೀನಿ, ನೀವೆಲ್ಲ ಅವ್ರದ್ದು ಫೈಲ್ ಚೆಕ್ ಮಾಡಿರಿ. ಯಾರ್ಯಾರಿಗೂ ಏನೇನೋ ಕೊಟ್ಬಿಟ್ಟಾರ ಅವರು. ದಯವಿಟ್ಟು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೋತಾ ಇದ್ದೀನಿ. ಈಗ ಈ ಖಾತಾದ ಮೊದಲು ದೊಡ್ಡ ಸಮಸ್ಯೆ ಐತಿ. ಈ ಖಾತಾದ ನಿಮ್ಮ ಟೆಕ್ನಿಕಲ್ ನಾವು ಮೇಕ್ ಇನ್ ಇಂಡಿಯಾ ಅಂತೀವಿ, ಎಲ್ಲೈತಿ ಮೇಕ್ ಇನ್ ಇಂಡಿಯಾ ಎಲ್ಲೈತಿ? ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ದು ಮಾಡ್ಬೋದಾಗಿದೆ. ಈಗ 355 ಅಪ್ಲಿಕೇಶನ್ ಕೊಟ್ಟಿರಿ, 1090 ಅಪ್ಲಿಕೇಶನ್ ಪೆಂಡಿಂಗ್ ಅದಾವೆ. ನಾಳೆ ಚಾಲು ಆತಪ್ಪ ಅಂದ್ರೆ ಅಲ್ಲೋಲ್ ಕಲ್ಲೋಲ್ ಆಕೈತಿ. ಎಲ್ಲರೂ ನನ್ನ ಆಸ್ತಿ ಒಂದೊಂದು ಆಸ್ತಿ 4 ಮಂದಿಗೆ ಕೊಟ್ಟಿರಿ ನೀವು. ಅದು ಕೂಡ ಒಂದು ದೊಡ್ಡ ಹಗರಣ ಐತೆ ಅಲ್ಲೇ. ಯಾರೂ ಧ್ವನಿ ಎತ್ತಾ ಇಲ್ಲ, ಯಾರಿಗೂ ಇದು ಇಚ್ಛಾಶಕ್ತಿ ಇಲ್ಲ. ಇಚ್ಛಾಶಕ್ತಿ ಕೊರತೆಯಿಂದ ಕೂಡ ಅವರು ಬಿ ಟಿ ಡಿ ಅವ್ರು ತಮ್ಮದ ರಾಜ್ಯ ಅಂತಂದು ಆಗ್ಬಿಟ್ಟೈತಿ. ಅದ್ರಾಗ ಊರು ಹೊರಗೊಂದು ಆಗ್ಬಿಟ್ಟೈತೆ ಅದು ಬಿ ಟಿ ಡಿ. ಏನು ಬೇಕಾದ್ ಮಾಡಿದ್ರು ನಡೀತದೆ ಲೆಕ್ಕಕ್ಕೆ ಅವ್ರು ಬಂದಾರ. ದಯವಿಟ್ಟು ನಾನು ನಿಮ್ಮ ಮುಖಾಂತರ ಕೇಳಕತ್ತೀನಿ. ಮೊದಲಿಗೆ ಈಗಂತೂ 90% ಕೊಳ್ಳೆ ಹೊಡೆದು ಬಿಟ್ಟರೆ ನೀವು, ಏನೂ ಹೊಡೆದೇ ಇಲ್ಲ. ಈಗ ಕೊಳ್ಳೆ ಹೊಡೆದ ಮ್ಯಾಗ ನಾವು ಅಕ್ಷಿ ಬಾಗಲ ಏನದು ಹಾಕ್ಕೊಂಡು ಹಾಕಿದ ಹಂಗೆ ಆಗೈತಿ. ಈಗ ಅಟ್ಲೀಸ್ಟ್ 10% ಜನಕ್ಕೆ ಒಂದು ಅನುಕೂಲ ಆಗಲಿ. ದಯವಿಟ್ಟು ಜನಪ್ರತಿಗಳಲ್ಲಿ ಮತ್ತು ನಮ್ಮ ಸಂತ್ರಸ್ತರು ಕೂಡ ಅಲ್ಲಿ ಧ್ವನಿ ಎತ್ತಬೇಕದು. ಕೇವಲ ನಾವು ಒಂದು ಬೈಟ್ ಕೊಡೋದಂಥದ್ದಾಗಲಿ ಮಾತಾಡುವಂಥದ್ದು ಆಗಬಾರ್ದು. ಯಾಕಂದ್ರೆ ಅಲ್ಲೇ ಸಂತ್ರಸ್ತರು ಕೂಡ ನಾವು ಧ್ವನಿ ಎತ್ತೋದಿಲ್ಲ. ನಮಗೆ ಯಾಕೆ ಬೇಕಪ್ಪ ಅನ್ನೋ ಲೆಕ್ಕಕ್ಕೆ ನಾವೆಲ್ಲ ಇದ್ದೀವಿ. ಎಲ್ಲರಿಗೂ ಬಂದಾಗ ನಮಗೂ ಬರ್ತೈತೆ ಅನ್ನೋ ಮನೋಭಾವನೆ ಹೋಗ್ಬೇಕದು. ನಮ್ಮಲ್ಲಿರುವಂಥ ಕೀಳು ಭಾವನೆ ಹೋಗ್ಬೇಕು. ಯಾಕಂದ್ರೆ ಸಂತ್ರಸ್ತಂದ್ರೆ ನಮಗೆ ಗೌರವ ಕೊಡಬೇಕು. ಆದ್ರೆ ಅವ್ರು ಗೌರವ ಕೊಡೋಂಗಿಲ್ಲ. ಭಿಕ್ಷಕರ ನಾಯಿಗಿಂತ ಹತ್ತು ಮಾಡ್ತಾರೆ. ಇನ್ನು ನಮಗೆ ಭಿಕ್ಷಕರಿಗೆ ಅಟ್ಲೀಸ್ಟ್ ಇಲ್ಲಪ್ಪ ಮುಂದೆ ಹೋಗಂತ ಎಷ್ಟು ಚಂದ ಹೇಳ್ತಾರೆ ಅವ್ರು, ಅದ್ರಿಗಿಂತ ಹತ್ತು. ಅದಕ್ಕೆ ದಯವಿಟ್ಟು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೀನಿ. ಈ ಕಾದ ಏನದು ಗೊತ್ತಿಲ್ಲ, ಜನರಿಗೆ ಭಾಳಷ್ಟು ತೊಂದರೆ ಆಗೈತಿ. ಎಷ್ಟೋ ವ್ಯವಹಾರಗಳು ಮುರಿದೋಗ್ಯಾವ, ಎಷ್ಟೋ ವ್ಯವಹಾರಗಳು ಲಗ್ನಗಳು ಮುರಿದೋಗ್ಯಾವ, ಎಷ್ಟೋ ಸಂಬಂಧಗಳು ಹಾಳಾಗ್ಯಾವ, ಎಷ್ಟೋ ಹುಡುಗರು ಎಜುಕೇಷನ್ ಹೋಗೋರು ಹೋಗ್ಲಾರ್ದಕ್ಕೆ ರೊಕ್ಕ ಇರ್ಲಾರ್ದಕ್ಕೆ ಮನ್ಯಾಗ ಕುಂತಾರೆ. ಇನ್ನೂ ಉಲ್ಬಣ ಆಗಬಾರ್ದು. ದಯವಿಟ್ಟು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೋತಾ ಇದ್ದೀನಿ. ಇದು ಸಮಸ್ಯೆ ಇಲ್ಲಿಗೆ ಬಗೆಹರಿಸ್ರಿ, ಇದು ಉಲ್ಬಣ ಮಾಡೋಕ್ಕೆ ಹೋಗಬೇಡ ಅಂತ ನಿಮ್ಮ ಮುಖಾಂತರ ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಘನಶ್ಯಾಮ್ ಭಾಂಡ್ಗೆ ಅವರ ಮಾತುಗಳಾಗಿತ್ತು. ಇನ್ನಾದರೂ ಬಿ ಟಿ ಡಿಯಲ್ಲಿ ಇರುವಂತಹ ಸಮಸ್ಯೆಗಳು ನಿವಾರಣೆ ಆಗಲಿ ಅನ್ನುವಂತಹ ಮಾತುಗಳನ್ನು ಘನಶ್ಯಾಮ್ ಭಾಂಡ್ಗೆ ಅವರು ಮಾತನಾಡಿರುವಂಥದ್ದು. ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ವಂದೇ ಮಾತರಂ.